ಸ್ನೇಹಿತರೆ, ಇವತ್ತೊಂದು ಲಂಚ್ ಬಾಕ್ಸ್ ರೆಸಿಪಿಯನ್ನ ನೋಡೋಣ ಬನ್ನಿ. ಇದು ತುಂಬಾ ಚೆನ್ನಾಗಿರುತ್ತೆ. ಲಂಚ್ ಬಾಕ್ಸ್ಗಂತೂ ಹೇಳಿ ಮಾಡಿಸ್ದಂಗಿರುತ್ತೆ. ನೋಡಿ, ಈ ಇಂಗ್ರೀಡಿಯೆಂಟ್ಸ್ ಎಲ್ಲ ನಿಮ್ಗೆ ಗೊತ್ತು, ನಾನು ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲೂ ಹಾಕ್ತೀನಿ. ಆದ್ರೆ ಒಂದು ಸಣ್ಣ ಕಪ್ಪಲ್ಲಿ ಮೆಂತೆ ಸೊಪ್ಪು, ಒಂದು ಸಣ್ಣ ಕಪ್ಪಲ್ಲಿ ಪಾಲಕ್ ಸೊಪ್ಪನ್ನ ಇಟ್ಕೊಂಡಿದ್ದೀನಿ, ಒಂದು ಕ್ಯಾರೆಟ್ ತುರಿಯನ್ನ ಇಟ್ಕೊಂಡಿದ್ದೀನಿ, ಮತ್ತೆ ಒಂದು ಅರ್ಧ ಸ್ಪೂನ್ ಅಷ್ಟು ಬೆಳ್ಳುಳ್ಳಿ ಪೇಸ್ಟ್ ಅನ್ನ ಇಟ್ಕೊಳ್ಳಿ. ನಾನು ಇದ್ರಲ್ಲಿ ತೋರಿಸಿಲ್ಲ, ಅದು ಬೆಳ್ಳುಳ್ಳಿ ಪೇಸ್ಟೇ ಇದಕ್ಕೆ ತುಂಬಾ ಚೆನ್ನಾಗಿ ಅರೋಮಾ ಕೊಡುವಂಥದ್ದು. ಮತ್ತೆ ಒಂದೇ ಒಂದು ಬೌಲಲ್ಲಿ ನಾನು ಜೀರಿಗೆ ಮತ್ತೆ ಸಾಸಿವೆ ಎರಡನ್ನೂ ಒಟ್ಟಿಗೆ ಇಟ್ಕೊಂಡಿದ್ದೀನಿ. ಇದನ್ನ ಇದೇ ತರ ಒಂದು ಬಾಣಲಿಯನ್ನ ಹಿಕ್ಕಿ ಮತ್ತೆ ಎಣ್ಣೆಯನ್ನ ಹಾಕಿ ಮತ್ತೆ ಅದಕ್ಕೆ ಸ್ವಲ್ಪ ಇಟ್ಕೊಂಡಿರೋಂಥ ಇಂಗ್ರೀಡಿಯೆಂಟ್ಸ್ ಅನ್ನ ಹಾಕಿ ಸ್ವಲ್ಪ ಹಿಂಗನ್ನ ಹಾಕಿ, ಹಿಂಗ್ ಹಾಕಿದ್ರು ಸಹ ಅಷ್ಟೇ ಇದು ಟೇಸ್ಟ್ ತುಂಬಾ ಚೆನ್ನಾಗಿ ಬರುತ್ತೆ. ಇದ್ರೆ ಹಾಕಿ, ಇಲ್ಲಾಂದ್ರೆ ಹಿಂಗನ್ನ ನೀವು ಸ್ಕಿಪ್ ಮಾಡ್ಕೋಬಹುದು. ಈ ರೀತಿಯಲ್ಲಿ ಸ್ವಲ್ಪ ಹಸಿಮೆಣಸಿನಕಾಯಿಯನ್ನು ಹಾಕಿ ಚೆನ್ನಾಗಿ ಹುರ್ಕೊಳ್ಳಿ. ಮತ್ತೆ ಈರುಳ್ಳಿನೂ ಸ್ವಲ್ಪ ಬಾಡಿದ್ರೆ ಸಾಕು, ಏನು ಜಾಸ್ತಿ ಬಾಡಿಸೋಷ್ಟೇನು ಇಲ್ಲ. ಆದ್ರೆ ಈ ಒಂದು ರೆಸಿಪಿ ಅಂತೂ ಲಂಚ್ ಬಾಕ್ಸ್ಗೆ ಒಂದಲ್ಲ ಎರಡು ಸಲ, ಒಂದು ವಾರದಲ್ಲಿ 2-3 ಬಾರಿ ಮಾಡಿದ್ರು ಸಹ ತಿನ್ಬೇಕು ಅನ್ಸೋಂಥದ್ದು. ಇದು ಅಷ್ಟು ತುಂಬಾ ಚೆನ್ನಾಗಿ ಬರುತ್ತೆ. ನಂತರ ಕರ್ಬೇವಿನ ಸೊಪ್ಪನ್ನು ಹಾಕಿ ಚೆನ್ನಾಗಿ ಸ್ವಲ್ಪ ಫ್ರೈ ಮಾಡ್ಕೊಳ್ಳಿ. ಫ್ರೈ ಮಾಡಾದ್ಮೇಲೆ ಟೊಮೊಟೊ ಇರುತ್ತಲ್ಲ, ಟೊಮೊಟೊ ಕಟ್ ಮಾಡಿ ಇಟ್ಕೊಂಡಿರ್ತೀವಿ, ಆ ಟೊಮೊಟೊನು ಸಹ ಹಾಕಿ ಅದು ಅಷ್ಟೇ ತುಂಬಾ ಮೆತ್ತಗಾಗೋ ಅಷ್ಟವರೆಗೂ ಏನು ಫ್ರೈ ಮಾಡೋಷ್ಟಿಲ್ಲ. ಅದಕ್ಕೆ ಸ್ವಲ್ಪ ಉಪ್ಪು ಹಾಕಿದ್ರೆ ಬೇಗ ಅದು ಸ್ವಲ್ಪ ಮೆತ್ತಗಾಗುತ್ತೆ, ಅಷ್ಟಾದ್ರೆ ಸಾಕು. ನಂತರ ನಾನು ಆಗ್ಲೇನೆ ಹೇಳಿದೆ ಬೆಳ್ಳುಳ್ಳಿ ಪೇಸ್ಟ್ ಒಂದು ಅರ್ಧ ಸ್ಪೂನ್ ಅಷ್ಟು ಹಾಕಿ, ಆದ್ರೆ ಶುಂಠಿ ಇರಬಾರ್ದು ಇದ್ರಲ್ಲಿ, ಬೆಳ್ಳುಳ್ಳಿ ಮಾತ್ರನೇ. ಅದು ತುಂಬಾ ಆರೋಮ ತುಂಬಾ ಚೆನ್ನಾಗಿ ಕೊಡುತ್ತೆ ಈ ಲಂಚ್ ಬಾಕ್ಸ್ ರೆಸಿಪಿಗೆ. ಮಕ್ಕಳಂತೂ ತುಂಬಾ ಇಷ್ಟಪಟ್ಟು ತಿಂತಾರೆ, ಬಾಯಿಗಂತೂ ತುಂಬಾ ರುಚಿಯಾಗಿರುತ್ತೆ. ನಂತರ ನಾವು ಇಟ್ಕೊಂಡಿರೋಂತಹ ಒಂದೊಂದೇ ಸೊಪ್ಪನ್ನ ಹಾಕಿ ಅದರಲ್ಲಿ ಫ್ರೈ ಮಾಡಿದ್ರೆ ಆಗುತ್ತೆ. ಅದ್ರಲ್ಲಿ ಮೊದಲನೇದಾಗಿ ಈ ಒಂದು ಮೆಂತೆ ಸೊಪ್ಪನ್ನೇ ಹಾಕ್ಬಿಟ್ಟು ಸ್ವಲ್ಪ ಫ್ರೈ ಮಾಡಿ. ಯಾಕೆ ಅಂತಂದ್ರೆ ಮೆಂತೆ ಸೊಪ್ಪು ಸ್ವಲ್ಪ ಕಹಿ ಬರೋ ಚಾನ್ಸಸ್ ಇರುತ್ತೆ ಅಂತ ಹೇಳಿ ಇದ್ ಮಾಡ್ತಾರೆ ಅಂತ ಹೇಳಿ ಅದನ್ನ ಫಸ್ಟ್ ಸ್ವಲ್ಪ ಫ್ರೈ ಮಾಡ್ಕೊಂಡು ಆಮೇಲೆ ಕ್ಯಾರೆಟ್ ತುರಿನ ಸ್ವಲ್ಪ ಲೇಟಾಗಿ ಹಾಕೊಳ್ಳಿ. ಅದು ಜಾಸ್ತಿ ಏನು ಉರಿಯೋಷ್ಟೇನು ಅವಶ್ಯಕತೆ ಇಲ್ಲ. ನಂತರ ಅರಿಶಿನ ಮತ್ತೆ ಕೊತ್ತಂಬರಿ ಸೊಪ್ಪು ಏನ್ ಇಟ್ಕೊಂಡಿದೀವಿ ಅದನ್ನು ಹಾಕಿ ನಂತರ ಫ್ರೈ ಮಾಡ್ಕೊಂಡ್ರೆ ಒಂದು 10ರಿಂದ 20 ಸೆಕೆಂಡ್ ಅಷ್ಟು ಫ್ರೈ ಮಾಡಿದ್ರೆ ಸಾಕು. ಯಾಕೆಂದ್ರೆ ಆ ಸೊಪ್ಪುಗಳೆಲ್ಲ ಏನು ಜಾಸ್ತಿ ಬೇಯೋಷ್ಟೇನು ಇಲ್ಲ. ಅದು ಅದೇ ಒಂದು ತುಂಬಾ ಹೆಲ್ತಿ ಆಗಿರುತ್ತೆ. ಜಾಸ್ತಿ ಬೇಯಿಸೋದಕ್ಕಿಂತನೂ ಒಂದು ½ ಬಾಯ್ಲ್ಡ್ ಮಾಡಿದ್ರೆ ಹೆಲ್ತಿ ಆಗಿರುತ್ತೆ. ನಂತರ ಅದು ಬೇಯೋದಕ್ಕೆ ಸ್ವಲ್ಪ ಉಪ್ಪನ್ನ ಹಾಕಿ ಮಾಡ್ಕೊಳ್ಳಿ. ಮತ್ತೆ ನಾನು ಗೊಜ್ಜು ಸ್ವಲ್ಪ ಜಾಸ್ತಿ ಮಾಡಿದ್ರಿಂದ ಎತ್ತಿಟ್ಕೊಂಡು ಒಂದು ತಟ್ಟೆಯಲ್ಲಿ ಹಾರಿಸಿಟ್ಟಿರುವಂತಹ ಒಂದು ಸೋನಾ ಮಸೂರ ಹಾಕಿ ಅನ್ನನೇ ಹಾಕಿ ನಾನು ಈ ರೀತಿಯಲ್ಲಿ ಫ್ರೈ ಮಾಡ್ಕೊಂಡಿದ್ದೀನಿ. ಮತ್ತೆ ಅದನ್ನೇ ಲಂಚ್ ಬಾಕ್ಸ್ಗೆ ಹಾಕೊಂಡು ಮತ್ತೆ ತಿನ್ನೋದಕ್ಕೆ ಕೊಟ್ರೆ ತುಂಬಾ ಖುಷಿ ಪಟ್ಟು ತಿಂತಾರೆ. ಒಂದ್ಸಲ ಮಾಡಿ ಹೇಗಿರುತ್ತೆ ಅಂತಾನು ಹೇಳಿ. ನೀವು ಇದರಲ್ಲಿ ಬೆಳ್ಳುಳ್ಳಿ ಪೇಸ್ಟ್ ಮಾತ್ರ ಮಿಸ್ ಮಾಡದೆ ಹಾಕಿ, ತುಂಬಾ ಚೆನ್ನಾಗಿರುತ್ತೆ. ತುಂಬಾ ಇಷ್ಟಪಟ್ಟು ಎಲ್ಲರೂ ಸಹ ತಿಂತಾರೆ ಇದನ್ನ. ನೀವು ಸಹ ಒಂದ್ಸಲ ಟ್ರೈ ಮಾಡಿ, ನನಗೂ ಒಂದು ಮೆಸೇಜ್ ಹಾಕಿ. ಥ್ಯಾಂಕ್ ಯು ಸ್ನೇಹಿತರೆ, ನಿಮ್ ಸಪೋರ್ಟ್ ಯಾವಾಗ್ಲೂ